ಚಾಟ್ ಜಿಪಿಟಿ ಒಳಗೆ ಕ್ರಿಯೇಟ್ ಮಾಡಿರೋ ಇಮೇಜ್ ಜಸ್ಟ್ 50% ಆಗಿರ್ತೈತಿ. ಅದಕ್ಕೆ ಪ್ರೊಫೆಷನಲ್ ಲುಕ್ ಅನ್ನ ಕೊಡೋದ ಇನ್ 50% ಆಗಿರ್ತೈತಿ. ನೀವು ಯೂಟ್ಯೂಬ್ ಥಂಬ್ನೇಲ್ ಕ್ರಿಯೇಟ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಪೋಸ್ಟ್ ಕ್ರಿಯೇಟ್ ಮಾಡ್ರಿ, ಬ್ಯಾನರ್ಸ್ ಕ್ರಿಯೇಟ್ ಮಾಡ್ರಿ, ಪ್ರೆಸೆಂಟೇಶನ್ಸ್ ಕ್ರಿಯೇಟ್ ಮಾಡ್ರಿ, ಅವೆಲ್ಲಾನು ನೀವು ಹಂಗೆ ಡೌನ್ಲೋಡ್ ಮಾಡಿ ಯೂಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಅವಕ್ಕ ಪ್ರೊಫೆಷನಲ್ ಲುಕ್ ಅನ್ನ ಕೊಡ್ಬೇಕ, ಅವುಗಳನ್ನ ಎಡಿಟ್ ಮಾಡ್ಬೇಕ, ಪಾಲಿಶ್ ಮಾಡ್ಬೇಕ, ನಿಮ್ಮ ಬ್ರ್ಯಾಂಡ್ ತಕ್ಕಂಗ ಕನ್ವರ್ಟ್ ಮಾಡ್ಬೇಕ. ಇದೆಲ್ಲಾನು ನೀವು ಒಂದು ಸಿಂಪಲ್ ಕನೆಕ್ಟರ್ ಇಂದ ಸಾಲ್ವ್ ಮಾಡಬಹುದು. ಇವತ್ತಿನ ವಿಡಿಯೋ ಒಳಗಡೆ ಚಾಟ್ ಜಿಪಿಟಿ ಒಳಗ ಕ್ಯಾನ್ವಾನ ಯಾವ ತರ ಕನೆಕ್ಟ್ ಮಾಡೋದ, ಚಾಟ್ ಜಿಪಿಟಿ ಕ್ಯಾನ್ವಾನ ಯೂಸ್ ಮಾಡಿ ಯಾವ ತರ ಇಮೇಜಸ್ ಅನ್ನ ಜನರೇಟ್ ಮಾಡೋದ, ಥಂಬ್ನೇಲ್ಸ್ ಗಳನ್ನ ಜನರೇಟ್ ಮಾಡೋದ, ಪೋಸ್ಟರ್ಸ್ ಗಳನ್ನ ಜನರೇಟ್ ಮಾಡೋದ, ಅವುಗಳನ್ನ ಎಡಿಟ್ ಯಾವ ತರ ಮಾಡೋದ, ಡೌನ್ಲೋಡ್ ಯಾವ ತರ ಮಾಡೋದ ಅಂತ ಹೇಳಿ ಸಿಂಪಲ್ ಕನ್ನಡದೊಳಗಡೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿರ್ಲಿ, ಸ್ಟೂಡೆಂಟ್ ಆಗಿರ್ಲಿ, ಸ್ಮಾಲ್ ಬಿಸ್ನೆಸ್ ಓನರ್ ಆಗಿರ್ಲಿ, ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಐತಿ. ಮತ್ತೆ ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ನಾ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ವರ್ಕ್ ಫ್ಲೋ ನ ನೀವು ಮೊಬೈಲ್ ಒಳಗಡೆ ಕೂಡ ಯೂಸ್ ಮಾಡಬಹುದು. ಆಮೇಲೆ 100% ಫ್ರೀ ಐತಿ. ನಿಮ್ಗೆ ಕ್ಯಾನ್ವಾ ಪ್ರೋ ಬೇಕಾಗಿಲ್ಲ, ಚಾಟ್ ಜಿಪಿಟಿ ಪ್ಲಸ್ ಕೂಡ ಬೇಕಾಗಿಲ್ಲ. ಬಟ್ ಅದೆಲ್ಲದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ತಗೊಂಡ್ ಬರ್ತಾ ಇರ್ತೇನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನಿಮ್ಮ ಫೇವ್ರೇಟ್ ಬ್ರೌಸರ್ ಅನ್ನ ಓಪನ್ ಮಾಡ್ರಿ. ಅಲ್ಲಿ ಹೋಗ್ಬಿಟ್ಟು chatgpt.com ಅಂತ ಹೋಗ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಚಾಟ್ ಜಿಪಿಟಿಯನ್ನ ನಿಮ್ಮ ಗೂಗಲ್ ಅಕೌಂಟ್ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಡ್ರಿ. ಬಹಳ ಈಸಿ ಐತಿ. ಒಂದ್ಸಾರಿ ಇಲ್ಲಿ ಬಂದ್ಮೇಲೆ ನಾನು ನಿಮ್ಗೆ ಫಸ್ಟ್ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತೇನೆ. ಜನರಲಿ ನೀವು ಚಾಟ್ ಜಿಪಿಟಿ ಒಳಗಡೆ ಇಮೇಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ತೀರಿ, ಇಲ್ಲಿ ಕ್ರಿಯೇಟ್ ಅನ್ ಇಮೇಜ್ ಅಂತ ಕ್ಲಿಕ್ ಮಾಡ್ತೀರಿ. ಆಮೇಲೆ ಇಲ್ಲಿ ನಾ ಏನ್ ಮಾಡ್ತೇನೆ ಅಂತಂದ್ರೆ ಒಂದು ಸಿಂಪಲ್ ಪ್ರಾಂಪ್ಟ್ ಕೊಡ್ತೇನೆ. Create a event banner, create a car exhibition event banner. ಸಿಂಪಲ್. ಓಕೆ, ಸಿಂಪಲ್ ಪ್ರಾಂಪ್ಟ್ ಕೊಡ್ತಾ ಇದ್ದಾನೆ. ಕ್ರಿಯೇಟ್ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿದ್ದಾನೆ. ಇವಾಗ ಪ್ರಾಂಪ್ಟ್ ಅನ್ನ ಸೆಂಡ್ ಮಾಡ್ತಾ ಇದ್ದಾನೆ. ಸೆಂಡ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಚಾಟ್ ಜಿಪಿಟಿ ನಮ್ಗೆ ಇಮೇಜ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಶುರು ಮಾಡೈತಿ. ಇದು ಚಾಟ್ ಜಿಪಿಟಿ ದ ಇನ್ಬಿಲ್ಟ್ ಇಮೇಜ್ 2.0 ಫೀಚರ್ ಅನ್ನ ಯೂಸ್ ಮಾಡ್ಕೊಳ್ತೈತಿ ಅಥವಾ ಮಾಡೆಲ್ ಅನ್ನ ಯೂಸ್ ಮಾಡ್ಕೊಳ್ತೈತಿ. ಆಲ್ ರೈಟ್, ಸೊ ಇವಾಗ ನಮ್ಗಿದೆ ಒಂದು ಇಮೇಜ್ ಅನ್ನ ಜನರೇಟ್ ಮಾಡ್ಕೊಟ್ಟೈತಿ ಅಥವಾ ಬ್ಯಾನರ್ ಅನ್ನ ಜನರೇಟ್ ಮಾಡ್ಕೊಟ್ಟೈತಿ. ಇಲ್ಲಿ ಒಂದು ಟ್ರಿಕ್ಕಿ ಪಾರ್ಟ್ ಏನಾಗ್ತೈತಿ ಅಂತಂದ್ರೆ, ನಾವು ಚಾಟ್ ಜಿಪಿಟಿ ಇಂದ ಇಮೇಜಸ್ ಅನ್ನೇನು ಜನರೇಟ್ ಮಾಡ್ತೀವಿ. ಬಟ್ ಇದ್ರೊಳಗಡೆ ಇನ್ಫಾರ್ಮೇಶನ್ ಅನ್ನ ಎಡಿಟ್ ಮಾಡಬೇಕು ಅಂದ್ರೆ ಮತ್ತೆ ನಾವು ಇದಕ್ಕೆ ಪ್ರಾಂಪ್ಟ್ ಅನ್ನ ಕೊಡ್ಬೇಕಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಗ್ರ್ಯಾಂಡ್ ಎಕ್ಸ್ಪೋ ಸೆಂಟರ್ ಐತಿ. ಇದು ನಮ್ಗೆ ಯಾವ್ದು ವೆನ್ಯೂ ಇರ್ತೈತಲ್ಲ ಅದನ್ನೇ ವೆನ್ಯೂ ಆಡ್ ಮಾಡ್ಬೇಕು ಅಂತಂದ್ರೆ ನಾವು ಮತ್ತೆ ಪ್ರಾಂಪ್ಟ್ ಬರಿಬೇಕಾ. ಇಲ್ಲಿ ನೋಡ್ರಿ, ಸಿಟಿ, ರೋಡ್, ಯುವರ್ ಸಿಟಿ, ಸ್ಟೇಟ್, ಇಲ್ಲಿ ಏನು ಕರೆಕ್ಟ್ ಇನ್ಫಾರ್ಮೇಶನ್ ಇಲ್ಲ. ಇದನ್ನ ಎಡಿಟ್ ಮಾಡಿಸ್ಬೇಕಂದ್ರೂ ನಾವು ಮತ್ತೆ ಪ್ರಾಂಪ್ಟ್ ಬರಿಬೇಕಾ. ಸೊ ಇವಾಗ ಇದನ್ನ ಫಿಕ್ಸ್ ಯಾವ ತರ ಮಾಡುದ, ಇದಕ್ಕೆ ನಾವು ಕ್ಯಾನ್ವಾ ಕನೆಕ್ಟರ್ ಅನ್ನ ಕನೆಕ್ಟ್ ಮಾಡ್ಬೇಕಾ ಚಾಟ್ ಜಿಪಿಟಿ ಇಂದ. ಇದು ಇಷ್ಟು ನಿಮ್ಗೆ ಟೈಮ್ ಅನ್ನ ಸೇವ್ ಮಾಡ್ತೈತಲ್ಲ, ಮತ್ತೆ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ನಿಮ್ಮ ಡಿಸೈನಿಂಗ್ ಅನ್ನ ಮಾಡಬಹುದಾ ಈ ಒಂದು ಸಿಂಪಲ್ ಕನೆಕ್ಷನ್ ಇಂದ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾ ಇವಾಗ ಇದನ್ನ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿ ಇಲ್ಲಿ ಸೈಡ್ ಬಾರ್ ಅನ್ನು ಓಪನ್ ಮಾಡ್ತೇನೆ. ಇಲ್ಲಿ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನಿಮ್ಗೆ ಬಹಳಷ್ಟು ಪ್ಲಗಿನ್ಸ್ ಇದಾವ. ಡೇಟಾ ಅನಾಲಿಟಿಕ್ಸ್, ಗಿಟ್ ಹಬ್, ಗೂಗಲ್ ಡ್ರೈವ್, ಸೇಲ್ಸ್, ನೋಷನ್, ಆಮೇಲೆ ಕ್ಲಿಕ್ ಅಪ್, ಡ್ರಾಪ್ ಬಾಕ್ಸ್, ವೇರಿಯಸ್ ಥಿಂಗ್ಸ್ ಇದಾವ. ಬಟ್ ನಮಗ್ ಬೇಕಾಗಿರೋದೇನ ಕ್ಯಾನ್ವಾ. ಸೊ ಇಲ್ಲಿ ಕ್ರಿಯೇಟಿವಿಟಿ ಒಳಗಡೆ ಕ್ಯಾನ್ವಾ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಒಂದ್ಸಾರಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ವಿಂಡೋ ಓಪನ್ ಆಗ್ತೈತಿ. ಇಲ್ಲಿ ನಿಮ್ಗೆ ಕ್ಯಾನ್ವಾಸ್ ಬಗ್ಗೆ ಒಂದು ಬ್ರೀಫ್ ಅನ್ನ ಕೊಟ್ಟಿದ್ದಾರೆ. ಕ್ಯಾನ್ವಾ ಏನೆಲ್ಲ ಮಾಡ್ತೈತಿ, ಯಾವ ತರ ಎಲ್ಲ ಪ್ರಾಂಪ್ಟ್ಸ್ ಗಳನ್ನ ನಾವು ಯೂಸ್ ಮಾಡಬಹುದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಆಟ್ ಕ್ಯಾನ್ವಾ ಅಂತ ಕೊಟ್ಬಿಟ್ಟು ರೀಸೈಸ್ ದಿಸ್ ಡಿಸೈನ್ ಫಾರ್ ಸೋಷಿಯಲ್ ಮೀಡಿಯಾ ಅಂತ ಕೊಡ್ಬೋದು. ಆಮೇಲೆ ಅಪ್ಡೇಟ್ ದ ಹೆಡ್ಲೈನ್ ಇನ್ ದಿಸ್ ಡಿಸೈನ್, ಇಂಪ್ಲಿಮೆಂಟ್ ದ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ಸ್ ಥ್ರೆಡ್, ಚೆಕ್ ದಿಸ್ ಡಿಸೈನ್ ಅಗೇನ್ಸ್ಟ್ ಮೈ ಬ್ರ್ಯಾಂಡ್ ಕಿಟ್. ಇವಾಗ ಏನ್ ಮಾಡ್ರಿ, ಮೊದ್ಲ ನೀವು ಇನ್ಸ್ಟಾಲ್ ಮಾಡ್ಬೇಕು. ಈ ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾ. ಈ ಇನ್ಸ್ಟಾಲ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಈ ತರ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಹತ್ರ ಆಲ್ರೆಡಿ ಕ್ಯಾನ್ವಾ ಅಕೌಂಟ್ ಇತ್ತು ಅಂತಂದ್ರೆ ಸೈನ್ ಇನ್ ಮಾಡ್ರಿ, ಇಲ್ಲ ಅಂತಂದ್ರೆ ಸೈನ್ ಅಪ್ ಮಾಡ್ಬೇಕಾ. ಸೊ ನಾ ಇಲ್ಲಿ ಸೈನ್ ಇನ್ ವಿತ್ ಕ್ಯಾನ್ವಾ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಹೊಸ ಪೇಜ್ ಗೆ ನಮ್ಮನ್ನ ತಗೊಂಡ್ ಹೋಗ್ತದೆ. ಬೇಸಿಕಲಿ ಕ್ಯಾನ್ವಾ ಲಾಗಿನ್ ಮಾಡ್ಲಿಕ್ಕೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ನನಗೆ ಆಕ್ಸೆಸ್ ಅನ್ನ ಕೊಡ್ಲಿಕ್ಕೆ ಕೇಳಿಕತ್ತೈತಿ. ಅಂದ್ರೆ ನನ್ನ ಹತ್ರ ಆಲ್ರೆಡಿ ಕ್ಯಾನ್ವಾ ಅಕೌಂಟ್ ಇರೋದ್ರಿಂದ ಇದು ಡೈರೆಕ್ಟ್ಲಿ ನನಗೆ ಆಕ್ಸೆಸ್ ಅನ್ನ ಕೇಳಿಕತ್ತೈತಿ. ನಿಮ್ಮ ಹತ್ರ ಏನಾದ್ರು ಇಲ್ಲಾಗಿತ್ತು ಅಂತಂದ್ರೆ ಇದು ಡೈರೆಕ್ಟ್ ಆಗಿ ನಿಮ್ಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೇಳ್ತೈತಿ. ಇಟ್ ಈಸ್ ವೆರಿ ಈಸಿ. ಜಸ್ಟ್ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಕ್ಯಾನ್ವಾ ಅಕೌಂಟ್ ಕ್ರಿಯೇಟ್ ಮಾಡ್ರಿ. ಆಮೇಲೆ ಮತ್ತೆ ಇದೇ ತರ ಸೇಮ್ ಪೇಜ್ ಬರ್ತೈತಿ. ಇಲ್ಲಿ ಅಲಾವ್ ಅಂತ ಕೊಡ್ರಿ. ಅಲಾವ್ ಅಂತ ಕೊಟ್ಟ ತಕ್ಷಣ ಇದು ಲಾಗಿನ್ ಆಗಿ ಆಥರೈಸೇಷನ್ ಸಕ್ಸಸ್ಫುಲ್ ಆಗಿ
ಚಾಟ್ ಜಿಪಿಟಿ ಅನ್ನ ಮತ್ತೆ ಓಪನ್ ಮಾಡ್ತೈತಿ. ಇವಾಗ ಚಾಟ್ ಜಿಪಿಟಿ ಒಳಗಡೆ ಕ್ಯಾನ್ವಾ ಇನ್ಸ್ಟಾಲ್ ಆಗೈತಿ. ನಾವಿವಾಗ ಇಲ್ಲಿ ಏನಿದು ಇಮೇಜ್ ಅನ್ನ ಜನರೇಟ್ ಮಾಡಿದೇವಲ್ಲ ಅಥವಾ ಬ್ಯಾನರ್ ಅನ್ನ ಕ್ರಿಯೇಟ್ ಮಾಡಿದೇವಲ್ಲ, ಇದನ್ನ ಕ್ಯಾನ್ವಾ ಯೂಸ್ ಮಾಡ್ಕೊಂಡ ಎಡಿಟ್ ಯಾವ ತರ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವಾಗ ತೋರಿಸ್ತೇನೆ. ಇಟ್ ಈಸ್ ವೆರಿ ಈಸಿ. ಫಸ್ಟ್ ಆಫ್ ಆಲ್ ಕ್ಯಾನ್ವಾನ ಯಾವ ತರ ಸೆಲೆಕ್ಟ್ ಮಾಡ್ಬೇಕಾ, ಇಲ್ಲಿ ಆಟ್ ಅಂತ ಟೈಪ್ ಮಾಡಿ ಕ್ಯಾನ್ವಾ ಅಂತ ಟೈಪ್ ಮಾಡ್ರಿ. ಇಲ್ಲಿ ನಿಮ್ಗೆ ಕ್ಯಾನ್ವಾ ಆಪ್ಷನ್ ಬರ್ತೈತಿ, ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡೆ ಈ ಇಮೇಜ್ ಏನೈತಲ್ಲ ಇದನ್ನ ಕೂಡ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ರಿ. ಇವಾಗ ಏನಾಯ್ತಾ, ಆ ಇಮೇಜ್ ಅನ್ನ ನಾವಿಲ್ಲಿ ಆಡ್ ಮಾಡಿದ್ವಿ. ಇದಕ್ಕೆ ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತಾ ಇದೀವಿ. ಏನಂತಂದ್ರೆ ಕನ್ವರ್ಟ್ ದಿಸ್ ಇಮೇಜ್ ಇಂಟು ಅ ಎಡಿಟೇಬಲ್ ಕ್ಯಾನ್ವಾ ಡಿಸೈನ್. ದಟ್ಸ್ ಆಲ್. ಇಷ್ಟು ಸಿಂಪಲ್ ಪ್ರಾಂಪ್ಟ್ ಐತಿ. ಕೊಟ್ಟ ಇದಕ್ಕೆ ಎಂಟ್ರ್ ಕೊಡ್ರಿ. ಎಂಟ್ರ್ ಕೊಟ್ಟ ತಕ್ಷಣ ಇದೇನ್ ಮಾಡ್ತತಿ ಅಂತಂದ್ರೆ ಈ ಒಂದು ಇಮೇಜ್ ಅನ್ನ ಕ್ಯಾನ್ವಾ ಯೂಸ್ ಮಾಡ್ಕೊಂಡ ಚಾಟ್ ಜಿಪಿಟಿ ಒಳಗಡೆ ಇದನ್ನ ಎಡಿಟೇಬಲ್ ಟೆಂಪ್ಲೇಟ್ ಆಗಿ ಕನ್ವರ್ಟ್ ಮಾಡ್ತತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕ್ಯಾನ್ವಾನ ಯೂಸ್ ಮಾಡಿ ನಮ್ಗೆ ಎಡಿಟೇಬಲ್ ಟೆಂಪ್ಲೇಟ್ ಅನ್ನ ಕ್ರಿಯೇಟ್ ಮಾಡೈತಿ. ಇಲ್ಲಿ ನೋಡ್ರಿ, ಕಸ್ಟಮೈಸ್ ದಿಸ್ ಇಮೇಜ್ ಅಂತ ಬಟನ್ ಕೂಡ ಬಂದೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಬಹುದಾ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಓಪನ್ ಇನ್ ಕ್ಯಾನ್ವಾ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಆಪ್ಷನ್ ಕೂಡ ಸಿಗ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಸೇಮ್ ಇಮೇಜ್ ಅನ್ನ ಕ್ಯಾನ್ವಾ ಒಳಗಡೆ ಓಪನ್ ಮಾಡ್ತೈತಿ. ಇವಾಗ ಇಲ್ಲಿ ಆ ಒಂದು ಇಮೇಜ್ ಅನ್ನ ಕ್ಯಾನ್ವಾ ಒಳಗಡೆ ಓಪನ್ ಮಾಡಿದೇವ. ನೀವು ಇಲ್ಲಿ ನೋಡ್ತಿರ್ಬೋದ, ಇದ್ರೊಳಗಡೆ ನಮ್ಗೆ ಎಡಿಟ್ ಮಾಡ್ಲಿಕ್ಕೆ ಬಹಳಷ್ಟು ಆಪ್ಷನ್ ಸಿಗ್ಲಿಕ್ಕತ್ತದ. ನಾವು ಯಾವ್ದಾದ್ರು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ನೋಡ್ರಿ, ಅದೆಲ್ಲ ನನಗೆ ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ಲಿಕ್ಕತ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರ್ಯಾಂಡ್ ಎಕ್ಸ್ಪೋ ಅಂತ ಐತಲ್ಲ, ಇದನ್ನ ನಾ ಇವಾಗ ಚೇಂಜ್ ಮಾಡ್ತೇನೆ, ಬ್ಯಾಂಗ್ಳೂರ್ ಪ್ಯಾಲೇಸ್. ಓಕೆ, ಬ್ಯಾಂಗ್ಳೂರ್ ಪ್ಯಾಲೇಸ್ ಒಳಗಡೆ ಮಾಡ್ತಾ ಇದ್ವಿ ಅಂತ ಅನ್ಕೊಡ್ರಿ. ಇಲ್ಲಿ ನಮ್ಮ ಸಿಟಿಯನ್ನು ಹಾಕಬೇಕಾ. ಸೊ ಸಿಟಿ ಒಳಗಡೆ ಮತ್ತೆ ಬ್ಯಾಂಗ್ಳೂರ್ ಅಂತ ಹಾಕ್ತಾನೆ. ಮೈ ಬ್ಯಾಡ್, ಬ್ಯಾಂಗ್ಳೂರ್. ಓಕೆ, ಕರ್ನಾಟಕ. ಓಕೆ, ಸೊ ಬ್ಯಾಂಗ್ಳೂರ್ ಪಿನ್ ಕೋಡ್ 56001 ರೈಟ್, 0001. ಸೊ ಇದು ಬೆಂಗಳೂರದ ಇದಾಯ್ತು. ಸೊ ಈ ಥರ ನಾವು ಎಡಿಟನ್ನು ಮಾಡ್ಬೋದು. ನಾವು ಬೇಕು ಅಂತಂದರೆ ಈ ಕಾರ್ಸ್ಗಳನ್ನು ಕೂಡ ಚೇಂಜ್ ಮಾಡ್ಬೋದು. ನಮಗೆ ಬೇರೆ ಕಾರ್ ಬೇಕಾಗಿತ್ತು ಅಂತಂದ್ರೆ ಈ ಕಡೆ ಇಲ್ಲಿ ಸೂಪರ್ ಕಾರ್ ಬೇಕು ಅಂತಂದ್ರೆ ಅದನ್ನ ಕೂಡ ಆ್ಯಡ್ ಮಾಡ್ಬೋದು. ಇದಷ್ಟೇ ಅಲ್ಲದೆ ನೀವು ಫಾಂಟ್ಸ್ಗಳನ್ನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಎಕ್ಸಿಬಿಷನ್ ಏನೈತಲ್ಲ ಇದನ್ನ ಸೈಜನ್ನು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದಾನೆ. ನಾವ್ ಇಟ್ ಲುಕ್ಸ್ ಬೆಟರ್ ಅಲ್ಲ, ಮೊದಲಿಂದಕ್ಕಿಂತ ಇದು ಸ್ವಲ್ಪ ಬೆಟರ್ ಆಗಿ ಕಾಣಿಸ್ಲಿಕ್ಕತ್ತೈತಿ. ಇಲ್ಲಿ ಕಾರ್ ಅಂತ ಐತಲ್ಲ ಇದ್ರದ ಕಲರನ್ನು ಚೇಂಜ್ ಮಾಡ್ಬೋದಾ. ಇದರ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ವೈಟ್ ಇರೋದನ್ನ ಬೇರೆ ಕಲರ್ ಮಾಡಿ ತೋರಿಸ್ತಾನ. ಈ ತರ ಕಲರ್ಸ್ಗಳನ್ನ ಚೇಂಜ್ ಮಾಡ್ಬೋದಾ. ನಿಮ್ಗೆ ಬೇಕು ಅಂತಂದ್ರೆ ಇಲ್ಲಿ ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲಿಮೆಂಟ್ಸ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕಾರ್ ಅಂತ ಮತ್ತೆ ಟೈಪ್ ಮಾಡಿ ಇಲ್ಲಿ ಎಲಿಮೆಂಟ್ಸ್ಗಳನ್ನ ಸರ್ಚ್ ಮಾಡ್ಬೋದಾ. ಸರ್ಚ್ ಮಾಡಿ ಇದ್ರೊಳಗಡೆ ನಿಮ್ಗೆ ಯಾವ್ದಾದ್ರು ಗ್ರಾಫಿಕ್ಸ್ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ತಗೊಂಡ್ ಬಂದ ಇಲ್ಲಿ ಆ್ಯಡ್ ಮಾಡ್ಬೋದಾ. ಇಲ್ಲಿ ಬೆಸ್ಟ್ ಥಿಂಗ್ ಏನು ಅಂತಂದ್ರೆ ನೀವು ನಿಮ್ಮ ಥಾಟ್ ಪ್ರಾಸೆಸ್ ಅಥವಾ ನಿಮ್ಮ ಐಡಿಯಾಸ್ ಏನಿದಾವಲ್ಲ ಅವುಗಳನ್ನ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡೆ ಇಮೇಜ್ ಅನ್ನ ಕ್ರಿಯೇಟ್ ಮಾಡಬಹುದು. ಕ್ರಿಯೇಟ್ ಮಾಡಿ ಅದನ್ನ ಕ್ಯಾನ್ವಾ ಒಳಗಡೆ ಡೈರೆಕ್ಟ್ ಆಗಿ ಎಡಿಟೇಬಲ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡಿ ಕ್ಯಾನ್ವಾ ಒಳಗಡೆ ಬಂದ್ಬಿಟ್ಟು ಎಡಿಟ್ ಮಾಡಬಹುದು. ಇದನ್ನ ಆಸ್ ಅ ಯೂಟ್ಯೂಬರ್ ಆಗಿ ಥಿಂಕ್ ಮಾಡ್ರಿ, ಆಸ್ ಅ ಬಿಸ್ನೆಸ್ ಮ್ಯಾನ್ ಆಗಿ ಥಿಂಕ್ ಮಾಡ್ರಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ಯೂಟ್ಯೂಬರ್. ನೀವು ಪ್ರತಿಯೊಂದು ವಿಡಿಯೋಗೆ ಥಂಬ್ನೇಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ಐಡಿಯಾ ಏನೈತಲ್ಲ, ನಿಮ್ಮ ವಿಡಿಯೋ ಐಡಿಯಾ ಏನೈತಲ್ಲ ಅದ್ರ ಮೇಲೆ ಒಂದು ರಾ ಅಥವಾ ರಫ್ ಇಮೇಜ್ ಅನ್ನ ಚಾಟ್ ಜಿಪಿಟಿ ಒಳಗಡೆ ಕ್ರಿಯೇಟ್ ಮಾಡ್ರಿ. ಆಮೇಲೆ ಇಲ್ಲಿ ತಗೊಂಡ್ಬಂದ ನೀವು ಅದ್ರ ಮೇಲೆ ಚೇಂಜಸ್ ಅನ್ನ ಮಾಡಬಹುದು. ಇದ್ರ ಮೇಲೆ ನಾವು ಒಂದು ಡೀಟೇಲ್ ವಿಡಿಯೋ ಕೂಡ ಮಾಡ್ತೇನೆ ಮುಂದಿನ ಬರೋ ದಿನದೊಳಗಡೆ ಕ್ಯಾನ್ವಾ ಮತ್ತೆ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡ ಥಂಬ್ನೇಲ್ಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಐ ಹೋಪ್ ನಿಮ್ಗೆ ಐಡಿಯಾ ಬಂತು ಅಂತ ಅನ್ಕೊಳ್ತೇನೆ. ನೀವು ಇಲ್ಲಿ ಯಾವ ತರ ಎಡಿಟ್ ಮಾಡಬಹುದು ಅಂತ ಹೇಳಿ. ಆಮೇಲೆ ಇವಾಗ ಇದನ್ನ ಡೌನ್ಲೋಡ್ ಯಾವ ತರ ಮಾಡೋದು, ಇಟ್ ಇಸ್ ವೆರಿ ಸಿಂಪಲ್. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಪ್ಷನ್ ಐತಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ, ಆಮೇಲೆ ಡೌನ್ಲೋಡ್ ಅಂತ ಕೊಡ್ರಿ. ಇದು ಡೌನ್ಲೋಡ್ ಆಗ್ತೈತಿ. ಇದಕ್ಕೆ ಯಾವ್ದು ಚಾರ್ಜಸ್ ಹತ್ತುದಿಲ್ಲ. ಮತ್ತೆ ನೀವು ಈ ವರ್ಕ್ ಫ್ಲೋ ನ ಯೂಸ್ ಮಾಡ್ಲಿಕ್ಕೆ ನಿಮಗೆ ಚಾಟ್ ಜಿಪಿಟಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ, ಕ್ಯಾನ್ವಾ ಸಬ್ಸ್ಕ್ರಿಪ್ಷನ್ ಕೂಡ ಬೇಕಾಗಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಒಳಗಡೆ ಐತಿ. ನೀವು ಕೂಡ ಈ ವರ್ಕ್ ಫ್ಲೋ ನ ನಿಮ್ ಕಡೆಯಿಂದ ಟ್ರೈ ಮಾಡ್ರಿ. ಥಂಬ್ನೇಲ್ ಕ್ರಿಯೇಟ್ ಮಾಡ್ರಿ, ಇಮೇಜ್ ಕ್ರಿಯೇಟ್ ಮಾಡ್ರಿ, ಏನೆಲ್ಲ ನಿಮ್ಗೆ ಐಡಿಯಾಸ್ ಇದಾವಲ್ಲ ಅವುಗಳ ಮೇಲೆ ವರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಏನಾದ್ರೂ ಸ್ಟಕ್ ಆದ್ರಿ ಅಂದ್ರೆ ಎರರ್ಸ್ ಬಂತು ಅಂತಂದ್ರೆ ನಂಗೆ ಕಮೆಂಟ್ ಮಾಡ್ರಿ, ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೇನೆ 100%. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ಬೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, ಟ್ಯುಟೋರಿಯಲ್ಸ್ ಆಮೇಲೆ ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಕೂಡ ಜಾಯಿನ್ ಆಗ್ರಿ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್
ಕಂಟೆಂಟನ್ನು ಶೇರ್ ಮಾಡ್ತೇನೆ. ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ವೇರಿಯಸ್ ಅದರ್ ಥಿಂಗ್ಸನ್ನು ಶೇರ್ ಮಾಡ್ತೇನೆ. ಇದ್ರ ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.